ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಪರಿಣಾಮ ಈಗ ಕರ್ನಾಟಕದ ಮೇಲೆ ಬಹಳ ಜೋರಾಗಿ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ವಿ. ಗ್ಯಾಸ್ನ ವಿಚಾರಕ್ಕೆ ದೊಡ್ಡ ಮಟ್ಟದಲ್ಲಿ ಸಂಕಷ್ಟ ಉಂಟಾಗಿರೋದು. ಆದ್ರೆ ಅಷ್ಟಕ್ಕೆ ಮಾತ್ರ ಸೀಮಿತನಾ ಅಂತ ಹೇಳಿದ್ರೆ ಖಂಡಿತ ಅಲ್ಲ. ರೈತರು ಬೆಳೆದ ತರಕಾರಿಯನ್ನ ಕೇಳೋರೇ ಇಲ್ಲ. ಒಂದು ಕಡೆ ಗ್ಯಾಸ್ ಅಭಾವದಿಂದಾಗಿ ಹೋಟೆಲ್ಗಳು ಮುಚ್ಚುತ್ತಾ ಇವೆ. ಈಗಾಗಲೇ ಅನೇಕ ಹೋಟೆಲ್ಗಳು ಬಂದ್ ಆಗಿದೆ. ಕೆಲ ಪಿಜಿಗಳು ಕೂಡ ಕ್ಲೋಸ್ ಆಗಿದೆ. ಹಲವು ಕಡೆ ಹೋಟೆಲ್ಗಳಲ್ಲಿ ಮೆನುವೇ ಕಟ್ ಆಗಿದೆ. ನಾವು ಏನು ಕೊಡ್ತೀವಿ, ನಮಗೆ ಎಷ್ಟು ಸಾಧ್ಯ ಇದೆ ಅಷ್ಟು ಮಾತ್ರ ನಾವು ಕೊಡ್ತೀವಿ, ನೀವು ಕೇಳುವಂತಹ ಮೆನುವನ್ನು ನಾವು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಈಗಾಗಲೇ ಅನೇಕ ಹೋಟೆಲ್ಗಳು ಬಂದಾಗಿರೋದು ಮಾತ್ರ ಅಲ್ಲ, ಮೆನುಗಳಲ್ಲಿ ಕಟ್ ಆಗಿದೆ. ತರಕಾರಿ ಬೆಳೆದಂತಹ ಅನ್ನದಾತರು ಕಂಗಾಲಾಗಿದ್ದಾರೆ. ಟೊಮ್ಯಾಟೊ, ಈರುಳ್ಳಿ, ಬೀಟ್ರೋಟ್, ಹೂಕೋಸು ದರದಲ್ಲಿ ಕಂಪ್ಲೀಟ್ ಆಗಿ ಕುಸಿತ ಆಗಿದೆ. ಇದರಿಂದಾಗಿ ರೈತರು ಆತಂಕದಲ್ಲಿದ್ದಾರೆ, ಕಂಗಾಲಾಗಿದ್ದಾರೆ. ಬೇರೆ ರಾಜ್ಯಗಳಿಗೆ ಸರಬರಾಜು ಆಗ್ತಾ ಇದ್ದಂತಹ ಈಗಾಗಲೇ ಬೆಳೆಗಳನ್ನ ಏನ್ ಮಾಡೋದು ಅಂತ ಹೇಳಿ ಇದೀಗ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಒಂದ್ ಕಡೆ ಸಾಲ ಸೋಲ ಮಾಡಿ ಖರ್ಚು ಮಾಡಿದೀವಿ, ಆದ್ರೆ ಇದೀಗ ಖರ್ಚು ಮಾಡಿದ ಬಂಡವಾಳವೂ ಸಿಗದಂತಹ ಪರಿಸ್ಥಿತಿ ಈ ಯುದ್ಧದಿಂದ ನಿರ್ಮಾಣ ಆಗಿದೆ. ತರಕಾರಿ ಬೆಳೆ ನಾಶ ಮಾಡೋದಕ್ಕೆ ಮುಂದಾಗಿದ್ದಾರೆ ರೈತರು. ಚಾಮರಾಜನಗರ ತಾಲೂಕಿನ ಸಂತೆಮರಹಳ್ಳಿ ಸುತ್ತಮುತ್ತ ತರಕಾರಿ ಬೆಳೆದಂತಹ ರೈತರು ನಾವೇ ಇದನ್ನ ಹಾಳು ಮಾಡ್ತೀವಿ, ನಾವೇ ನಾಶ ಮಾಡ್ತೀವಿ, ಇದಕ್ಕೆ ಬೆಳೆಗೆ ಬೆಲೆನೂ ಸಿಗ್ತಾ ಇಲ್ಲ, ರಫ್ತು ಆಗ್ತಾ ಇಲ್ಲ ಅಂತ ಹೇಳಿ ಇದೀಗ ಬೆಳೆನೇ ನಾಶ ಮಾಡೋದಕ್ಕೆ ಮುಂದಾಗಿದ್ದಾರೆ. ಯುದ್ಧದ ಎಫೆಕ್ಟು ಗ್ಯಾಸ್ಗೆ ಒಂದಿಗೆ ಎಲ್ಲ ಆ ರೈತರಿಗೆ ಎಫೆಕ್ಟ್ ಆಗಿದೆ. ಏನಾಗಿದೆ ಅಂದರೆ ನಾವು ಬೆಳೆದಂಥ ಪದಾರ್ಥ ಇದು ಹೋಟ್ಲ್ಗಳಿಗೆ ಹೋಗ್ತಾ ಇತ್ತು, ಎಲ್ಲ ಹೋಟ್ಲ್ಗಳು ಬಂದಾಗಿರೋದ್ರಿಂದ ಯಾರು ತಗೋತಾ ಇಲ್ಲ. ಈಗ 100 ಜನ 100ಕ್ಕಾಗೋದು ಒಂದು 10% ಮಾಡ್ತಾಯಿದ್ದಾರೆ ಹೋಟ್ಲ್ಗಳು, ಗ್ಯಾಸ್ನ ಅಭಾವ ಅಂತ. ಇನ್ನು 90 ಭಾಗ ಹೋಟ್ಲ್ಗಳು ಬಂದಾಗಿವೆ. ತಿಂಡಿಗಳು ಕಮ್ಮಿ ಆಗಿರೋದ್ರಿಂದ ತಿಂಡಿಗಳು ಕಮ್ಮಿ ಆಗಿರೋದ್ರಿಂದ ಐಟಮ್ಗಳು ಹೋಗ್ತಾ ಇಲ್ಲ, ತರಕಾರಿಗಳು ಹೋಗ್ತಾ ಇಲ್ಲ. ನಮ್ಮದು ಹೂಕೋಸು ನಮ್ಮದು 4 ಎಕರೆ ಇದೆ. 2 ಲಕ್ಷ ರೂಪಾಯಿ ನಾವು ಬಂಡವಾಳ ಹಾಕಿದ್ದೀವಿ, 2 ಲಕ್ಷ ರೂಪಾಯಿಗೂ ಬಂದಿಲ್ಲ ನಮಗೆ. ಇವತ್ತು ಈರುಳ್ಳಿ ಏನಾಗಿದೆ ಅಂದರೆ ಎಕ್ಸ್ಪೋರ್ಟ್ ಹೋಗ್ತಾ ಇತ್ತು, 9 ರೂಪಾಯಿ 8 ರೂಪಾಯಿ ಕೇಳ್ತಾ ಇದ್ದಾರೆ. ಖರ್ಚಿಗೆ 12 ರಿಂದ 13 14 ರೂಪಾಯಿ, ಬೆಳೆ ಗಂಟ 20 ರೂಪಾಯಿ ಖರ್ಚಾಗುತ್ತೆ ಒಂದು ಕೆ ಜಿಗೆ. ಈಗ 8 ರೂಪಾಯಿ 9 ರೂಪಾಯಿ ಕೇಳಿದ್ರೆ ರೈತರು ಏನು ಮಾಡೋಕ್ಕಾಗುತ್ತೆ? ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ಆಗ್ಬಿಡೋದು. ಟೊಮೊಟೊ ಹಣ್ಣು ಏನಾಗಿದೆ ಇವತ್ತು 6 ರೂಪಾಯಿ ಕೇಳ್ತಾ ಇದ್ದಾರೆ. ಟೊಮೊಟೊ ಹಣ್ಣು 6 ರೂಪಾಯಿ ಒಂದು ಕ್ರೇಟ್ಗೆ. 100 ರೂಪಾಯಿ 50 ರೂಪಾಯಿ 60 ರೂಪಾಯಿ 70 ರೂಪಾಯಿ ಕೇಳ್ತಾ ಇದ್ದಾರೆ ಒಂದು ಕ್ರೈಟ್ಗೆ, 25 kg ಇಡೋ ಕ್ರೈಟ್ಗೆ. ಈ ಭಾಗದಲ್ಲಿ ಒಂದು 400-500 ಎಕರೆ ಈರುಳ್ಳಿ ಹಾಕಿದ್ದಾರೆ ಸರ್ ರೈತರು. ಎಲ್ಲ ಕುಯ್ಸಿದರೆ, ಗುಡ್ಡ ಹಾಕಿದರೆ, ಯಾರೂ ವ್ಯಾಪಾರ ಆಯ್ತಾ ಇಲ್ಲ ಅಂದರೆ ಹೋಟ್ಲು ನಡೀತಾ ಇಲ್ಲ, ಸಿಲಿಂಡ್ರ್ ಇಲ್ಲ ಅಂತಾರೆ. ಅವವ ಸಿಲಿಂಡ್ರ್ ಅವವ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಹೋಟ್ಲುಗಳು ತಿಂಡಿ ಮತ್ತು ಊಟ ಏನೂ ನಡೀತಾ ಇಲ್ಲ, ಅಲ್ಲಿ ಕಡಿಮೆ ಹಾಕ್ಬಿಟ್ಟಿದ್ದಾರೆ. ಒಂದು 100 ಮೂಟೆ ತಗೊಳ್ಳೋ, ಒಂದು 10 ಮೂಟೆ ತಗೋಬೋದು. ಅದರಿಂದ ಏನಾಗಿದೆ, ನಮಗೆ ರೈತರಿಗೆ ಫುಲ್ಲು ಹೊಡ್ತಾ ಬಿದ್ದಿದೆ ಸರ್. ಇದು ನಾವು ಕುಯ್ಸಿ ಈಗ ಒಂದು ವಾರ ಆಯಿತು ಸರ್, ಒಂದು 10 ದಿನ ಆಯಿತು. 10 ದಿನದಿಂದ ಅದು ಈರುಳ್ಳಿ ಗುಡ್ಡಲ್ಲಿ ಇದೆ, ಯಾರೂ ತಗೋತಾ ಇಲ್ಲ. ಬಂದವ್ರು ಏನು ಮಾಡ್ತಾರೆ, ಒಂದು 7 ರೂಪಾಯಿ 8 ರೂಪಾಯಿ ಕೇಳ್ತಾ ಇದ್ದಾರೆ. ಕುಯ್ಯೋಕ್ಕೆ ನಾವು 6 ರೂಪಾಯಿ ಕೊಡಬೇಕು, ಮತ್ತು ಅವ್ರು ಊಟ ಕೊಡಬೇಕು, ಮತ್ತು ಬೆಳೆಗೆ ಉಪ್ಪು ಗೊಬ್ಬರ ಎಲ್ಲ ಸೇರಿ ನಮಗೊಂದು 14-15 ರೂಪಾಯಿ ಖರ್ಚು ಬೀಳ್ತಾ ಇದೆ ಸರ್ ಈಗ ಒಂದು ಕೆ ಜಿಗೆ. ಈಗ ನಾವು ಅದನ್ನು ಕೊಟ್ಟರೆ ಕೈನಿಂದ ಹಾಕಬೇಕಾಗಿದೆ, ಏನೂ ಮಾಡೋಕ್ಕಾಯ್ತಾ ಇಲ್ಲ ಸರ್. ನಾವು ರೈತರು ಗೊಬ್ಬರ ಮಾಡಬೇಕು, ಆ ಮಟ್ಟಕ್ಕೆ ಆಗೋಗಿದೆ. ಅಲ್ಲಿಗೆ ಉಳಿಸಿ ಅಲ್ಲಿಗೆ ಉತ್ತಾಕಬೇಕಾಗಿದೆ. ಅದನ್ನು ಉಳಿಸೋಕ್ಕೂ ನಮಗೆ ಏನಾಗಿದೆ ಅಂದರೆ, ಈಗ ನಾವು ಚಿನ್ನ ಬಣ್ಣ ಮಡಗಿ ಅದು ಇದು ಮಡಗಿರೋದು ಒಂದು ವಾರ ಆಗಿಲ್ಲ ಮಡಗಿರೋದನ್ನ ಮಾರ್ಬಿಟ್ರು ಅದು ತಕ್ಕ ಇಲ್ಲಿಗೆ ಹಾಕಿದ್ದು ಇದು ಬತ್ತಂತ ಆಸೆ ಮೇಲೆ. ಈಗ ಇದು ಆದಮೇಲೆ ಇನ್ನು ಅದು ಉಳಿಸೋಕ್ಕೂ ನಮ್ಮ ಹತ್ರ ದುಡ್ಡು ಕಾಸಿಗೆ ತೊಂದರೆ ಏನೂ ಇಲ್ಲ ಸರ್. ಆ ಥರ ಪರಿಸ್ಥಿತಿಲಿ ನಾವು ರೈತರು ಕಂಗಾಲಾಗ್ಬಿಟ್ಟಿದ್ದೀವಿ ಸರ್. ಅದು